ಅಂತಿಮ ಹಂತದಲ್ಲಿ ನೂತನ ಸಚಿವ ಸಂಪುಟ ರಚನೆ ಕಸರತ್ತು ಭಾರಿ ಜೋರಾಗಿ ನಡೀತಾ ಇದೆ. ಕೊನೆ ಕ್ಷಣದಲ್ಲೂ ಕೂಡ ನಡೀತಾ ಇದೆ ಸಚಿವ ಸ್ಥಾನಕ್ಕಾಗಿ ಲಾಬಿ. ನಿಕಟಪೂರ್ವ ಸಿಎಂ ನಿವಾಸಕ್ಕೆ ಆಗಮಿಸಿದ್ದಾರೆ ಪುಟ್ಟರಂಗಶೆಟ್ಟಿ. ಅಂತಿಮ ಹಂತದಲ್ಲೂ ಕೂಡ ನೂತನ ಸಚಿವ ಸಂಪುಟ ರಚನೆಯ ಕಸರತ್ತು ಭಾರಿ ಜೋರಾಗಿ ನಡೀತಾ ಇದೆ. ಇನ್ನೇನು ಇವತ್ತೆಲ್ಲವೂ ಕೂಡ ನಿನ್ನೆನೇ ಎಲ್ಲವೂ ಕೂಡ ಫೈನಲ್ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇತ್ತು. ಬಟ್ ಈಗ ಕೊನೆ ಕ್ಷಣದಲ್ಲೂ ಕೂಡ ಹೇಳಕ್ಕಾಗುವುದಿಲ್ಲ, ಯಾವ ಟ್ವಿಸ್ಟ್ ಹೇಗಾದ್ರೂ ಸಿಗಬಹುದು. ಈಗ ನಿಕಟಪೂರ್ವ ಸಿಎಂ ನಿವಾಸಕ್ಕೆ ಆಗಮಿಸಿದ್ದಾರೆ ಪುಟ್ಟರಂಗಶೆಟ್ಟಿ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದಾರೆ ಚಾಮರಾಜನಗರ ಶಾಸಕರು, ಸಚಿವ ಆಕಾಂಕ್ಷಿ ಆಗಿರುವಂತಹ ಶಾಸಕ ಪುಟ್ಟರಂಗಶೆಟ್ಟಿ. ಎರಡನೇ ಪಟ್ಟಿಯಲ್ಲಿ ಲಾಬಿಗೆ ಮುಂದಾಗಿರುವಂತಹ ಪುಟ್ಟರಂಗಶೆಟ್ಟಿ ನಾನು ಕೂಡ ಸಚಿವ ಆಕಾಂಕ್ಷಿ ಅಂತ ಬಂದಿದ್ದಾರೆ. ಈಗ ಸಿದ್ದರಾಮಯ್ಯ ಜೊತೆ ಈ ಕುರಿತು ಚರ್ಚೆಯನ್ನು ನಡೆಸಲಿದ್ದಾರೆ ಪುಟ್ಟರಂಗಶೆಟ್ಟಿ ಅವರು. ಅಂತಿಮ ಹಂತದಲ್ಲಿ ನೂತನ ಸಚಿವ ಸಂಪುಟ ರಚನೆ ಕಸರತ್ತೇನಿದೆ ಭಾರಿ ಜೋರಾಗಿ ನಡೀತಾ ಇದೆ. ಹೀಗೆ ಕೊನೆ ಕ್ಷಣದಲ್ಲಿ ಏನ್ ಬೇಕಾದ್ರೂ ಹಾಕೋದು. ಈಗ ಪುಟ್ಟರಂಗಶೆಟ್ಟಿ ಅವರು ಕೂಡ ನಾನು ಸಚಿವ ಆಕಾಂಕ್ಷಿ ಅಂತ ಹೇಳಿ ಮುಂದೆ ಬಂದಿದ್ದಾರಂತೆ. ಅದು ಕೂಡ ಇವತ್ತು ಎಲ್ಲವೂ ಕೂಡ ನಿರ್ಧಾರ ಆಗಬೇಕು, ಕೆಲವೇ ಗಂಟೆಗಳು ಬಾಕಿ ಇದೆ. ಈಗ ಕಾವೇರಿ ನಿವಾಸಕ್ಕೆ ಇಂತಹ ಸಂದರ್ಭದಲ್ಲಿ ಚಾಮರಾಜನಗರ ಶಾಸಕರಾಗಿರುವಂತಹ ಪುಟ್ಟರಂಗಶೆಟ್ಟಿ ಆಗಮಿಸಿದ್ದಾರೆ. ನಾನು ಕೂಡ ಸಚಿವ ಆಕಾಂಕ್ಷಿ ಅಂತಿದ್ದಾರೆ. ಬಟ್ ಇದಕ್ಕೆ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಅನ್ನೋ ಗೊತ್ತಿಲ್ಲ. ಎರಡನೇ ಪಟ್ಟಿಯಲ್ಲಿ ಲಾಬಿಗೆ ಮುಂದಾಗಿದ್ದಾರೆ. ಮೊದಲನೇ ಹಂತದ ಪಟ್ಟಿ ಈಗ ಫೈನಲ್ ಆಗಿದೆ. ಹೌದು, ಎರಡನೇ ಪಟ್ಟಿ ಫೈನಲ್ ಆಗಲಿಕ್ಕೆ ಇನ್ನು ಕೂಡ ಕಾಲಾವಕಾಶ ಇದೆ. ಈಗ ಚಾಮರಾಜನಗರ ಶಾಸಕ ಪುಟ್ಟರಂಗಶೆಟ್ಟಿ ಆಗಮಿಸಿದ್ದಾರೆ. ಅಂತಿಮ ಹಂತದಲ್ಲಿ ನೂತನ ಸಚಿವ ಸಂಪುಟ ರಚನೆ ಕಸರತ್ತು ನಡೀತಾ ಇದೆ. ಇದರಲ್ಲಿ ನಾನೊಬ್ಬ ಸಚಿವ ಆಕಾಂಕ್ಷಿ ಅಂತ ಹೇಳಿ ಪುಟ್ಟರಂಗಶೆಟ್ಟಿ ಕೂಡ ಈಗ ಮುಂದಾಗಿರೋದು. ಕೊನೆ ಕ್ಷಣದಲ್ಲಿ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಯಾವ ಟ್ವಿಸ್ಟ್ ಬೇಕಾದ್ರೂ ಸಿಗ್ಬೋದು. ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದಾರೆ ಪುಟ್ಟರಂಗಶೆಟ್ಟಿ. ಇದೀಗ ಕಾವೇರಿ ನಿವಾಸದಿಂದ ನೇರವಾಗಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಸದ್ಯದ ಪರಿಸ್ಥಿತಿ ಅಥವಾ ಸದ್ಯದಿರುವಂತಹ ತಯಾರಿಗಳೆಲ್ಲ ಹೇಗಿದೆ? ಇದೆಲ್ಲವೂ ಕೂಡ ಒಂದು ಕಡೆ ಆದ್ರೆ ಇನ್ನು ಸಿದ್ದರಾಮಯ್ಯ ನಿವಾಸಕ್ಕೆ ಈಗ ಅದರಲ್ಲೂ ಕೂಡ ಕಾವೇರಿ ನಿವಾಸಕ್ಕೆ ಪುಟ್ಟರಂಗಶೆಟ್ಟಿ ಅವರು ಕೂಡ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದ್ರೆ ಕೊನೆ ಕ್ಷಣದಲ್ಲಿ ಮೊದಲನೇ ಹಂತದ ಪಟ್ಟಿ ಈಗ ಫೈನಲ್ ಆಗಿದೆ. ಹೌದು, ಈಗ ಎರಡನೇ ಹಂತದ ಪಟ್ಟಿ ಫೈನಲ್ ಆಗ್ಲಿಕ್ಕೆ ಇನ್ನೂ ಕೂಡ ಕಾಲಾವಕಾಶ ಇದೆ. ಆದ್ರೆ ಈಗಲೇ ಅವರು ನಾನು ಕೂಡ ಸಚಿವ ಆಕಾಂಕ್ಷಿ ಅಂತ ಹೇಳಿ ಮುಂದೆ ಬರ್ತಾ ಇರುವಂತದ್ದು. ಇದಕ್ಕೆ ಹೈಕಮಾಂಡ್ ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡಬಹುದು? ರೋಶನಿ, ಈಗ ಸಿಎಂ ಸಿದ್ದರಾಮಯ್ಯ ಅಂದ್ರೆ ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಅವರ ಮನೆ ಕಾವೇರಿ ನಿವಾಸ ಏನಿದೆ, ಕಾವೇರಿ ನಿವಾಸಕ್ಕೆ ಈಗಾಗ್ಲೇನೆ ಪುಟ್ಟರಂಗಶೆಟ್ಟಿ ಅವರು ಕೂಡ ಆಗಮಿಸಿದ್ದಾರೆ. ಸುಮಾರು ಒಂದೂವರೆ ಗಂಟೆಯಿಂದ ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಅವರ ಮನೆಯ ಒಳಗಡೆ ಈಗ ಅವರು ಇನ್ನೂ ಚರ್ಚೆ ಮಾಡ್ತಿರುವಂತದ್ದು. ಸೊ ಇವತ್ತು ಪದಗ್ರಹಣ ಆದ್ಮೇಲೆ ಸಿಎಂ ಡಿ ಕೆ ಶಿವಕುಮಾರ್ ಪದಗ್ರಹಣ ಮಾಡಿದ್ಮೇಲೆ ಅವರ ಜೊತೆಗೆ ಮೊದಲನೇ ಪಟ್ಟಿಯಲ್ಲಿ ಸಚಿವರ ಯಾರೆಲ್ಲ ಪ್ರಮಾಣ ವಚನ ಸ್ವೀಕರಿಸ್ತಾರೋ ಆ ನಂತರದಲ್ಲಿ ಎರಡನೇ ಪಟ್ಟಿಗೆ ಕೂಡ ಇರುತ್ತೆ. ಸುಮಾರು 22 ಜನರಿಗೂ ಕೂಡ ಹೆಚ್ಚಾಗಿ 22 ಜನರದ್ದು ರೆಡಿ ಆಗ್ಬೇಕಾಗುತ್ತೆ ಎರಡನೇ ಪಟ್ಟಿ. ಆ ಎರಡನೇ ಪಟ್ಟಿ ರೆಡಿ ಆದಂತ ಸಂದರ್ಭ ರೆಡಿ ಆಗ್ಬೇಕಾಗುತ್ತೆ ಅವರಿಗೆ. ಇಲ್ಲಿ ಈಗ ಮತ್ತೆ ಪಟ್ಟಿಯಿಂದ ತಯಾರು ಮಾಡುವಂತ ಸಂದರ್ಭದಲ್ಲಿ ನಾನು ಕೂಡ ಸಚಿವ ಆಕಾಂಕ್ಷಿ ಇದ್ದೀನಿ ಅನ್ನುವಂತ ಹೇಳೋರು ಸಾಕಷ್ಟು ಜನ ಈಗಾಗ್ಲೇನೆ ಒತ್ತಡ ಹಾಕ್ತಾ ಇದ್ದಾರೆ. ಡೆಲ್ಲಿಗೂ ಕೂಡ ಹಲವಾರು ಜನ ಹೋಗಿ ಬಂದಿದ್ದಾರೆ. ಬೇರೆ ಬೇರೆ ಮಾಧ್ಯಮಗಳಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಿಎಂ ಈಗಾಗ್ಲೇನೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಒತ್ತಡ ಹೇರ್ತಿರುವಂತದ್ದು ಎಲ್ಲಾನು ಕೂಡ ಹೈಕಮಾಂಡ್ ಗಮನಕ್ಕೆ ತರುವಂತ ಕೆಲಸವನ್ನ, ಮತ್ತೆ ಯಾವ ರೀತಿಯಲ್ಲಿ ಈಗ ಇವು ಯಾರ್ಯಾರಿಗೆ ಕೊಡ್ಬೇಕಾಗತ್ತೆ ಅನ್ನುವಂಥದ್ದನ್ನು ಕೂಡ ಎರಡನೇ ಪಟ್ಟಿಯಲ್ಲಿ ಯಾವ್ಯಾವ ರೇಷಿಯೋದಲ್ಲಿ ಕೊಡ್ಬೇಕಾಗತ್ತೆ ಇದೆಲ್ಲವೂ ಕೂಡ ದೆಹಲಿಯಲ್ಲಿ ಚರ್ಚೆ ಆಗಿದೆ. ಈಗಾಗಲೇ ಒಂದು ಹಂತದ ಪಟ್ಟಿ ಫೈನಲ್ ಆಗಿದೆ. ಯಾರ್ಯಾರಿಗೆ ಯಾವ್ಯಾವ ಪೋರ್ಟ್ಫೋಲಿಯೋ ಹಂಚಬೇಕು ಅನ್ನುವಂಥದ್ದಿದೆ. ಇದೆಲ್ಲ ಯಾರೆಲ್ಲ ಸಚಿವ ಆಕಾಂಕ್ಷಿಗಳಿದಾರೋ ಆ ಎಲ್ಲಾ ಆಕಾಂಕ್ಷಿಗಳಿಗೂ ಕೂಡ ಭಾಗಶಃ ಗೊತ್ತಾಗಿದೆ. ಈ ಒಂದು ಪಟ್ಟಿಯೊಳಗಡೆ ಅಂದ್ರೆ ಸಚಿವ ಸಂಪುಟದ ಒಳಗಡೆ ನಾವ್ ಇರಲ್ವಾ ಅನ್ನುವಂಥದ್ದು, ಯಾರಿಗೆಲ್ಲ ಇರಲ್ಲ ಅನ್ನುವಂತ ಒಂದು ಸೂಚನೆಗಳು ಬರ್ತಾ ಇರುತ್ತೋ, ಯಾರೆಲ್ಲ ಅವರವರದೇ ಆದಂತ ಸೋರ್ಸ್ ನಲ್ಲಿ ಮಾಹಿತಿಗಳನ್ನು ತೆಗೆದುಕೊಳ್ತಾ ಇರ್ತಾರೋ ಆ ಹಿನ್ನೆಲೆಯಲ್ಲಿ ಮತ್ತೆ ಒತ್ತಡ ಹಾಕುವಂತ ಕೆಲಸವನ್ನ ಮಾಡುವಂತ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಕೆಲವರು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ, ಇನ್ನು ಕೆಲವರು ಸಿದ್ದರಾಮಯ್ಯ ಅವ್ರ ಮನೆಗೆ ಬರ್ತಾ ಇದ್ದಾರೆ.
ಅಲ್ಲೂ ಕೂಡ ನಮ್ಮನ್ನು ಪರಿಗಣಿಸಬೇಕು ಅನ್ನುವಂತ ಅಥವಾ ಈ ಹಿಂದೆ ಅವರು ತೆಗೆದುಕೊಂಡಿರುವಂತ ಮಾತುಗಳಾಗ್ಬಹುದು ಅಥವಾ ಇವ್ರಿಗೆ ಕೊಟ್ಟಿರುವಂತ ಭರವಸೆಗಳು ಎಲ್ಲವನ್ನು ನೆನಪಿಸುವಂತ ಕೆಲಸ ಮಾಡುವಂತದ್ದು ಇದೆಲ್ಲವೂ ಕೂಡ ಕೊನೆ ಹಂತದ ಕಸರತ್ತು ಅಂತ ಏನಿದೆ ಆ ಕೊನೆ ಹಂತದ ಕಸರತ್ತನ್ನ ಈಗ ಸಚಿವ ಆಕಾಂಕ್ಷಿಗಳು ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗ ಪುಟ್ಟರಂಗಶೆಟ್ಟಿ ಚಾಮರಾಜನಗರದ ಶಾಸಕರು ಈಗ ಕಾವೇರಿ ನಿವಾಸಕ್ಕೆ ಬಂದಿರುವಂತದ್ದು ಒಂದೂವರೆ ಗಂಟೆಯಿಂದ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಸೊ ಮತ್ತೆ ಅವ್ರಿಗೆಲ್ಲವೂ ಕೂಡ ಗೊತ್ತಿರುತ್ತೆ. ಈಗ ಹಿರಿಯ ಮುಖಂಡರೇನಿದ್ದಾರೆ ಅವರು ಹೈಕಮಾಂಡ್ ಮತ್ತೆ ಇಲ್ಲಿನ ಪರಿಸ್ಥಿತಿಯನ್ನ ವಿವರಿಸ್ತಾ ಇರ್ತಾರೆ. ಈ ಎಲ್ಲಾ ಅಂಶಗಳನ್ನು ಕೂಡ ಇಟ್ಕೊಂಡು ಇನ್ನು ಫೈನಲ್ ಸ್ಟೇಜ್ ಅಲ್ಲಿ ಏನೆಲ್ಲ ಮಾಡ್ಬೋದು ಸಚಿವ ಸ್ಥಾನವನ್ನ ಗಿಟ್ಟಿಸ್ಕೊಳ್ಳುವಂತದಕ್ಕೆ ಅನ್ನುವಂತ ಪ್ರಯತ್ನದಲ್ಲಿ ಹಲವಾರು ಶಾಸಕರಿದ್ದಾರೆ. ಅದರಲ್ಲಿ ಈಗ ಪುಟ್ಟರಂಗಶೆಟ್ಟಿ ಬಂದಿರುವಂತದ್ದು. ಇನ್ನ ಬಹುಶಃ ಸಂಜೆ ವೇಳೆಗೆ ಹಲವಾರು ಶಾಸಕರು ಬರುವಂತ ಸಚಿವ ಸ್ಥಾನದ ಆಕಾಂಕ್ಷಿಗಳು ಬರುವಂತ ಸಾಧ್ಯತೆಗಳು ಕೂಡ ಇದಾವೆ. ಇವೆಲ್ಲವೂ ಕೂಡ ಈ ಎಲ್ಲಾ ಕಸರತ್ತು ನಡೀತಾನೆ ಇರುತ್ತೆ. ಆದ್ರೆ ಫೈನಲ್ ಆಗಿ ಹೈಕಮಾಂಡ್ ಮತ್ತೆ ಇಲ್ಲಿನ ಮುಖಂಡರುಗಳೇನಾದ್ರೆ ಡಿ.ಕೆ ಆಗ್ಬಹುದು, ಸಿದ್ದರಾಮಯ್ಯ ಅವರಾಗ್ಬಹುದು, ಅವರ ಒಂದು ಒತ್ತಡವನ್ನ, ಅವರ ಒಂದು ಅನಿಸಿಕೆಗಳನ್ನ ಈಗಾಗ್ಲೇನೆ ಚರ್ಚೆ ಮಾಡಿದ್ದಾರೆ ದೆಹಲಿಯಲ್ಲಿ. ಸೊ ಒಂದು ಹಂತಕ್ಕೆ ಈಗಾಗ್ಲೇ ಫೈನಲ್ ಆಗಿದೆ. ಕೊನೆಯ ಹಂತದಲ್ಲಿ 1-2 ಯಾವ್ದಾದ್ರು ಅತ್ಯಂತ ರೆಬೆಲ್ ಆಗುವಂತವ್ರು ಇವ್ರು ಕೊಡ್ಲೇಬೇಕಾಗುತ್ತೆ ಅನ್ನೋಂಥವ್ರಿಗೆ ಒಂದಷ್ಟು ರಿಸರ್ವ್ ಇಟ್ಕೊಂಡಿರ್ತಾರೆ. ಆ ರಿಸರ್ವ್ ಸ್ಥಾನವನ್ನ ಆನಂತರದಲ್ಲಿ ತುಂಬುವಂತ ಕೆಲಸವನ್ನ, ಆ ತಂತ್ರಗಾರಿಕೆಗಳನ್ನ ರಾಜಕೀಯ ಪಕ್ಷಗಳು ಸಾಮಾನ್ಯವಾಗಿ ಮಾಡ್ತವೆ. ಈಗ ಒಂದು ರೀತಿಯಲ್ಲಿ ಇನ್ನೇನು ಕೊನೆಯ ಹಂತದ ಕಸರತ್ತುಗಳು ಕೂಡ ನಡೀತಾ ಇದಾವೆ ಅಂತಾನೆ ಹೇಳ್ಬೋದು. ರೋಶಿನಿ. ಥ್ಯಾಂಕ್ ಯು ಶಿವು, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.